ಭೂಮಿ ವರ್ಸಸ್ ಸರ್ಕಾರ ನಡೀತಿರುವಂತ ಫೈಟ್ ವಾಸ್ತವದಲ್ಲಿ ರೈತರು ತಾವು ಭೂಮಿ ಕೊಡಲ್ಲ, ನಾವು ಕೃಷಿ ಬಿಡೋದಿಲ್ಲ ಅಂತ ಪಡ ತೊಟ್ಟು ನಿಂತಿದ್ದಾರೆ. ಯಾಕೆ ನಾವ್ ಏನ್ ಅನ್ಯಾಯ ಮಾಡಿದೀವಿ, ನಮ್ನ ರೈತರಲ್ಲ ಅಂತೀರಾ? ಮತ್ ನಾವ್ ರೈತರು ಅಂತ ಪ್ರೂವ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಸರ್? ಏನು ಇಲ್ಲ ಅಂದ್ರೆ ಕೊನೆಗೆ ನನ್ನ ಮಕ್ಳು ಬಂದು ಹೊಲದಲ್ಲಾದ್ರೂ ದುಡ್ಕೊಂಡು ತಿಂದು ಜೀವನ ಸಾಗಿಸ್ತಾರೆ. ದನನೋ ಮೇಕೆನೋ ಏನೋ ಸಾಕ್ತಿವಿ ನಾವು, ನಮ್ಮ ಕೈಲಾಗಿದ್ ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತೀವಿ ನಾವು. ಏನೂ ಇಲ್ಲ ಅಂದ್ರೆ ನಮ್ಮ ಮಕ್ಳನ್ನ ಏನ್ ಮಾಡೋದು? ಮಕ್ಳಿಗೆ ತಟ್ಟೆ ಕೊಟ್ಟು ಕೂರ್ಸೋದ ರೋಡಲ್ಲಿ ನಾವು? ಏನ್ ಮಾಡೋದು? ನಿಮ್ಗೆ ಗೊತ್ತು ಎಜುಕೇಶನ್ ಸಿಸ್ಟಮ್ ಹೆಂಗಾಗಿದೆ ಅಂತ. ಜಾಬ್ ಅಂತೂ ಸಿಗಲ್ಲ, 100% ಗೌರ್ಮೆಂಟ್ ಜಾಬ್ ಇದ್ದಿದ್ದಕ್ಕೂ ಸಿಗಲ್ಲ. ಪ್ರೈವೇಟ್ ಅಲ್ಲಿ ಇದ್ದವ್ರು ಮನೆಗೆ ಹೋಗ್ತಿದ್ದಾರೆ. ಡೈಲಿ ಮೊಬೈಲ್ ನಾವು ಚೆಕ್ ಮಾಡ್ತೀವಿ ಸರ್. ನಾವು ಓದಿದೀವಿ ಅಲ್ಪ ಸ್ವಲ್ಪ, ನಾವು ಮೊಬೈಲ್ ಚೆಕ್ ಮಾಡ್ತೀವಿ, ಟಿವಿ ನೋಡ್ತೀವಿ. ಎಲ್ಲರೂ ಮನೆಗೆ ಕಳಿಸ್ತಿದ್ದಾರೆ. ಇನ್ಫೋಸಿಸ್, ವಿಪ್ರೋ, ಕಾಗ್ನಿಸೆಂಟ್ ಎಲ್ಲದರಲ್ಲೂ ಕಳಿಸ್ತಿದ್ದಾರೆ. ನನ್ನ ಮಕ್ಳು ನಾನು ಎಲ್ಲಿಗೆ ಕಳಿಸ್ತೀನಿ? ನಂಗೆ 2 ಗಂಡು ಮಕ್ಳಿದ್ದಾರೆ. ಟೋಟಲ್ ಆಗಿ ನಮ್ಮ ಮನೇಲಿ 6 ಜನ ಮಕ್ಳಿದ್ದಾರೆ. ಎಲ್ಲರೂ ಓದಿ ಎಲ್ಲ ಒಳ್ಳೊಳ್ಳೆ ಪೋಸ್ಟಿಗೆ ಹೋಗಲ್ಲ. ಯಾರೋ ಒಬ್ಬ ಹೋಗ್ತಾನೆ, ಇನ್ನು ಮಿಕ್ಕಿದ 5 ಜನ ನಾನು ಏನು ಮಾಡೋದು ಸರ್? ಕೆರೆಗ ಬಾವಿಗ ತಳ್ಳೋದು ಅದು ಇರಲ್ಲ. ಏನು ಮಾಡೋದು ಮಕ್ಳು ನಾವು? ನಮಗೋಸ್ಕರ ಅಲ್ಲ ಸರ್ ನಾವು ಕೇಳ್ತೀವಿ, ನಮ್ಮ ಮಕ್ಳನ್ನ ಉಳಿಸಿ. ಇದು ಹಾಲು ಒಂದು ತಿಂಗಳಿಗೆ KMFಗೆ ನಮ್ಮ ರೈತರುಗಳು 5 ರಿಂದ 6 ಲಕ್ಷ ಲೀಟ್ರು ಹಾಲು ಕಳಿಸ್ತೀವಿ. ಇದರ ಕಂಪ್ಯೂಟರ್ನಲ್ಲಿ ಕಳ್ಸೋಕ್ಕಾಗತ್ತಾ? ರೇಷ್ಮೆ ಬೆಳಿತೀವಿ. 35 ಕೋಟಿ ವರ್ಷಕ್ಕೆ ಆದಾಯ ಇದೆ. 35 ಕೋಟಿ ಅದು ಕಂಪ್ಯೂಟರಲ್ಲಿ ಬೆಳಿತೀವ? ರೈತರಲ್ವಾ ಇವರು? ಬಿಡಲ್ಲ ಅನ್ನೋಕ್ಕೆ ಅವ್ರ ಖಾಸಗಿ ಏನು ಆಸ್ತಿ ಅಲ್ಲ, ಇದು ರೈತರ ಆಸ್ತಿ. ರೈತರ ಭೂಮಿ ಸ್ವಾಧೀನ ಮಾಡ್ಬೇಕಾದ್ರೆ ಪ್ರಕ್ರಿಯೆ ಇದ್ದಾವೆ. ರೈತರ ಅಭಿಪ್ರಾಯನೂ ಬಹುಮುಖ್ಯ ಆಗ್ತಾಯಿದೆ. ಅದು ಯಾವ ಕಾಲದಲ್ಲಿ ಇದ್ರೂ ಗೊತ್ತಿಲ್ಲ. ಇದು ಪ್ರಜಾಪ್ರಭುತ್ವ. ಅವ್ರಿಗೆ ಚಳವಳಿಗಳ ಗಂಧಗಳಿಗೆ ಗೊತ್ತಿಲ್ಲ, ರೈತರ ಬದುಕಿನ ಗಂಧಗಳಿಗೆ ಗೊತ್ತಿಲ್ಲ. ಅವರು ಬಿಡಲ್ಲ ಅಂತಾರೆ, ನಾವು ಕೊಡಲ್ಲ ಅಂತೀವಿ. ನಾವು ಬಿಡಲ್ಲ ಅಂತಿದ್ದೀವಿ. ದೇವನಹಳ್ಳಿಯ ಮುಂದುವರೆದ ಭಾಗ ಇದು. ನಾವು ಮೊದಲೇ ಹೇಳಿದ್ವಿ, ದೇವನಹಳ್ಳಿ ಆದ ತಕ್ಷಣ ಸರ್ಜಾಪುರ ಇದು ಬಿಡದಿ ಹೋರಾಟ ನಮ್ಮದು ಅಂತ ಹೇಳಿದ್ರು. ಸರ್ಜಾಪುರದ್ದು ಕಾನೂನಾತ್ಮಕವಾಗಿ ಅದಕ್ಕೂ ನ್ಯಾಯ ಸಿಕ್ಕಿದೆ. ಬಿಡದಿಯನ್ನು ಈಗ ಆಕ್ರಮಣ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಯಾರೇ ಆದರೂ ಮನಸ್ಸನ್ನು ನೋಡಿಬಿಟ್ರೆ ಭಾಳ ಕಷ್ಟ ಆಗ್ತದೆ. ಅದರಿಂದ ಅದು ಭಾಳ ಫಲವತ್ತಾದ ಭೂಮಿ ಇದೆ. ಅದ್ರ ಮೇಲೆ ವ್ಯವಸಾಯಕ್ಕೆ ಭಾಳಷ್ಟು ಜನ ಅವಲಂಬನೆ ಆಗಿದ್ದಾರೆ. ಅದು ಪೂರಕವಾದ ಹೈನುಗಾರಿಕೆ ಇದೆ. ಒಂದು ಬೆಂಗಳೂರಿನ ಮಲೆನಾಡು ಅಂದರೂ ಕೂಡ ತಪ್ಪಾಗಲಾರದು. ಅಂಥ ಭೂಮಿಯನ್ನು ಇವರೆಲ್ಲರ ಕಂಡು ಬಿದ್ದಿದೆಯಲ್ಲ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ. ಬೆಂಗಳೂರು ಯಾಕೆ ಕೇಂದ್ರಿತ ಮಾಡಬೇಕು? ಕಲ್ಪನೆ ಬೇಕಲ್ಲ. ಕರ್ನಾಟಕ ಮಾಡಿ ಡಿಸೆಂಟ್ರಲೈಸೇಷನ್ ಮಾಡಲಿ. 31 ಜಿಲ್ಲೆ ಇದ್ದಾವೆ. ಎಷ್ಟು ಜೋನ್ ಮಾಡಬೇಕು? ಡಿಸೆಂಟ್ರಲೈಸೇಷನ್ ಮಾಡಿದ್ರೆ ಇಷ್ಟು ಭೂಮಿ ಅವಶ್ಯಕತೆ ಇರೋಲ್ಲ, ಇಷ್ಟು ಜನ ಒತ್ತಡ ಇರೋದಿಲ್ಲ. ಬೆಂಗಳೂರು ನಗರಕ್ಕೆ ನೀರು ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ನಮ್ಮ ಕಬ್ನಿ ಅವ್ರು ಅಲ್ಲಿ ಕಬ್ನಿ ಕಾವೇರಿಯಿಂದ 6ನೇ ಅಂತ ಯೋಜನೆ ತಗೋತಾರೆ. ಎಷ್ಟು ಕೋಟಿ ಸುರಿತಾ ಇದ್ದಾರೆ ಇವ್ರಿಗೆ. ಅದೇ ಬಿದ್ದರೂ ಬುದ್ಧಿ ಬರಲಿಲ್ಲ ಅಂತ ಹೇಳ್ತಾರೆ. ಈ ಸರ್ಕಾರಕ್ಕೆ ದೇವನಹಳ್ಳಿ ಆದ ತಕ್ಷಣ ಬುದ್ಧಿ ಬರಬೇಕಾಯಿತು. ನಾವು ಅವಾಗಲೇ ಹೇಳಿದ್ವಿ, ದೇವನಹಳ್ಳಿ ಅನ್ನೋದು ಒಂದು ಪ್ರತ್ಯೇಕ ಅಲ್ಲ. ಇವತ್ತು ಸರ್ಕಾರ ಅಳವಡಿಸ್ತಿರುವಂತಹ ಅಭಿವೃದ್ಧಿ ಮಾದರಿಗೆ ಗ್ರಾಮಗಳು ಒಡ್ಡುತ್ತಿರುವಂತಹ ಸವಾಲಿನ ಒಂದು ಪ್ರತೀಕವಾಗಿ ದೇವನಹಳ್ಳಿ ಇದೆ. ನೀವು ಎಲ್ಲ ಹೋಗ್ಬಿಟ್ಟು ಕೃಷಿ ಭೂಮಿ ಬೆಂಗಳೂರು ಸುತ್ತಮುತ್ತ ಇದ್ದೀನಿ ಅಂದ್ರೆ ವಶಪಡಿಸ್ಕೊಳಕ್ ಹೋಗ್ತಾ ಇದ್ದೀರಿ. ನಾನು ಸಾಯಲ್ಲ ಅಂತ ಭೂಮಿ ಹೋರಾಟ ಮಾಡ್ತಾ ಇದೆ. ಭೂಮಿ ವರ್ಸಸ್ ಸರ್ಕಾರ ನಡೀತಿರುವಂತ ಫೈಟ್ ವಾಸ್ತವದಲ್ಲಿ ರೈತರು ತಾವು ಭೂಮಿ ಕೊಡಲ್ಲ, ನಾವು ಕೃಷಿ ಬಿಡೋದಿಲ್ಲ ಅಂತ ಪಡ ತೊಟ್ಟು ನಿಂತಿದ್ದಾರೆ. ನೀವು ಬಲವಂತವಾಗಿ ನೀವು ಭೂಮಿ ಬಿಡಿ, ಕೃಷಿ ಬಿಡಿ ಅಂತ ತಳ್ಳಕ್ ಹೊರಟಿದ್ದೀರಿ. ಬೆಂಗಳೂರು ಅಂದ್ರೇನೆ ಬರೇ ರಿಯಲ್ ಎಸ್ಟೇಟು, ಫ್ಲೈಓವರು, ರೋಡು, ಕಾಂಕ್ರೀಟು, ಮಣ್ಣು, ಮಸಿ, ಧೂಳು, ಕಾರ್ಬನ್ ಡೈಆಕ್ಸೈಡ್ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ನದಿಗಳು ಹರಿತವೆ. ಬೆಂಗಳೂರಿನ ಸುತ್ತಮುತ್ತ ಫಲವತ್ತಾದಂಥ ಕೆರೆಗಳಿದಾವೆ. ಬೆಂಗಳೂರು ಸುತ್ತಮುತ್ತ ಫಲವತ್ತಾದಂಥ ಭೂಮಿ ಇದೆ. ಬೆಂಗಳೂರು ಸುತ್ತಮುತ್ತವಾದಂಥ ದೊಡ್ಡ ತೋಟಗಾರಿಕೆಗಳು ಇದಾವೆ, ಹೈನುಗಾರಿಕೆ ಇದೆ. ಇಲ್ಲಿ ಇಡೀ ಬೆಂಗಳೂರಿಗೆ ಬೇಕಾಗಿರುವಂಥ ಹಣ್ಣು, ಹಂಪಲು, ತರಕಾರಿ ಎಲ್ಲ ಕೂಡ ಬೆಂಗಳೂರು ಸುತ್ತಮುತ್ತನೇ ಸಪ್ಲೈ ಆಗ್ತಿದೆ. ನೀವು ನಮ್ಮ ಬದುಕಿನ ಜೀವನಾಡಿಗೆ ನಾವೇ ಕಟ್ ಮಾಡ್ಕೊಳ್ಳೋದು ಅಂತೀವಲ್ಲ, ಆ ಟೈಪ್ ಕೆಲಸ ಸರ್ಕಾರ ಮಾಡಕ್ ಹೊರಟಿದೆ. ಅದೆಲ್ಲ ಇಲ್ಲದೆ ಬೆಂಗಳೂರಿಗೆ ಆಕ್ಸಿಜನ್ನು ಇಲ್ಲ, ತರಕಾರಿನೂ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ. ಇದು ಉಸಿರು ಕಟ್ಟಿ ಸಾಯ್ತದ ಅಷ್ಟೇ ಬೆಂಗಳೂರು. ಇದು ಅದೇ ದಟ್ಟಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಬೆಂಗಳೂರು ಸುತ್ತಮುತ್ತ ಇನ್ನೊಂದಿಷ್ಟು ಈ ಬಕಾಸುರನ್ನ ಇನ್ನೂ ಸ್ವಲ್ಪ ಬೆಳೆಸುವಂತದ್ದಲ್ಲ ನೀವು ಮಾಡ್ಬೇಕಾಗಿರೋದು. ಬೆಂಗಳೂರು ಬಕಾಸುರನ್ನ ನಗರ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಅಭಿವೃದ್ಧಿಗಳನ್ನು ಮಾಡಿಸಿ, ಬೇರೆ ಬೇರೆ ಸೆಂಟರ್ ಓಪನ್ ಮಾಡಿ, ಎಲ್ಲ ಜಿಲ್ಲೆಗಳಲ್ಲೂ ಕೈಗಾರಿಕೆಗಳಾಗ್ಲಿ, ಜನವರ್ಸಿ ಸ್ಪ್ರೆಡ್ ಆಗ್ಲಿ, ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೀರಿ, ಹಿಡಿತಿದ್ದೀರಿ. ಇದು ಭಸ್ಮಾಸುರನ ಕಥೆ ಆದಂಗೆ ಆಗ್ತಾ ಇದೆ. ಇದು ನಾಶ ಆಗುತ್ತೆ. ಸೊ ಏನು ಇನ್ನೂ ನಿಮಗೆ ಬಿಟ್ಟಿರೋಂಥದ್ದು, ನಿಮಗೆ ಬುದ್ಧಿ ಬರಲ್ಲ ಅಂದ್ರೆ ನೀವು ಅನುಭವಿಸಿ. ಆದ್ರೆ ಒಂದು ಮಾತ್ರ ಇವತ್ತು ನಿಜ, ಬಿಡದಿನೂ ಶರಣಾಗಲ್ಲ. ದೇವನಹಳ್ಳಿ ಹೆಂಗ್ ಶರಣ ಆಗ್ಲಿಲ್ವೋ ಬಿಡದಿನೂ ಶರಣಾಗಲ್ಲ. ಹಾಗಾಗಿ ಇದ್ರಷ್ಟೊತ್ತಿಗೆ ಆಗ್ಬಿಡ್ಬೇಕಾಯ್ತು. ನೀವು ಮಾಡಬೇಕಾಗಿರುವಂತ ಎಲ್ಲ ತಂತ್ರ ಕುತಂತ್ರ ಎಲ್ಲ ಬಳಸಾಯ್ತು. ನೀವು ಆಮಿಷ, ಬೆದರಿಕೆ ಎಲ್ಲವೂ ಮಾಡಾಯ್ತು. ಆದ್ರೂ ಕೂಡ ಜನ ಬಿಡಲ್ಲ ಅಂತ ಕೂತಿದ್ದಾರೆ. ಹಂಗಿರ್ಬೇಕಾದ್ರೆ ದಿಸ್ ಗೋಯಿಂಗ್ ಟು ಬಿ ಎ ಬಿಗ್ ಫೈಟ್. ಈಗ ಸಂಯುಕ್ತ ಹೋರಾಟ ತೀರ್ಮಾನ ಮಾಡಿದೆ, ಜ್ಞಾಪಿಸ್ತಿದೀವಿ. ಕರೆಕ್ಟ್ ಆಗಿ ಇವತ್ತಿಗೆ 1 ವರ್ಷದ ಹಿಂದೆ, ಅಂದ್ರೆ ಸರ್ಕಾರಕ್ಕೆ 2 ವರ್ಷ ಆಗಿರ್ಬೇಕಾದ್ರೆ ನೀವು ಸಾಧನಾ ಸಮಾವೇಶ ಮಾಡ್ಬೇಕಾದ್ರೆ
ಸಂಯುಕ್ತ ಹೋರಾಟ ದೇವನಹಳ್ಳಿ ತಗೊಳ್ತು. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ ನಾಡಿದ್ದು. ಈ ಸಂದರ್ಭದಲ್ಲಿ ಬಿಡದಿ ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ. ಬಿಡದಿಯನ್ನ ಕೈ ಬಿಡೋದಿಲ್ಲ. ಸರ್ಕಾರ ಬುದ್ಧಿ ಬರಲಿ. ಆ ಕಾಯ್ದೆನ ಇಮಿಡಿಯೇಟ್ ಏನು ನೀವು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದಿರೋ ಅದನ್ನ ವಾಪಸ್ ತಗೊಳ್ಬೇಕು, ಭೂಮಿನ ಉಳಿಸ್ಬೇಕು, ಇಲ್ಲಾಂದ್ರೆ ಜನರ ಪ್ರತಿರೋಧನ ಎದುರಿಸಬೇಕು ಅಂತ ಹೇಳಿ. ಸರ್, ನನ್ಗೆ ಅದೇ ಬೇಜಾರಾಗ್ಬಿಟ್ಟಿರೋದು. ಅಷ್ಟು ಫಲವತ್ತಾಗಿ ಕೃಷಿ ಭೂಮಿ, ತೆಂಗು, ಅಡಿಕೆ ಅಂದ್ರೆ ಅಲ್ಲಿ ಒಂಥರ ಇಲ್ಲ ಸರ್. ಒಂದು 5 ರಿಂದ 10 ತರ ಬೆಳೆ ಬೆಳಿತೀವಿ. ಫಸ್ಟ್ ಹೇಳ್ತಾ ಇದ್ದೀನಿ ಅವ್ರಿಗೆ, DK ಸಾಹೇಬ್ರಿಗೆ, ದಯವಿಟ್ಟು ನಿಮ್ಮ ಮಾತು ವಾಪಸ್ ತಗೊಳ್ಳಿ. ಅದ್ಯಾವುದೇ ಕಾರಣಕ್ಕೂ ಬಡ ಭೂಮಿ ಅಲ್ಲ. ಯಾಕಂದ್ರೆ ಆ ಪ್ರಕೃತಿಗೆ ವಿರುದ್ಧವಾಗಿ ಹೇಳ್ಬೇಡಿ ಆ ಮಾತೆ. ಯಾಕಂದ್ರೆ ಅವಳು ಆಶೀರ್ವಾದ ನಿಮ್ಗೆಲ್ಲ ಇದ್ರೇನೆ ನಾವು ಚೆನ್ನಾಗಿರೋಕ್ ಸಾಧ್ಯ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಅದೊಂದೇ ನಮ್ಗೆ ತುಂಬಾ ಬೇಜಾರು. ನೀವು ಬನ್ನಿ, ಗ್ರೌಂಡ್ ರಿಪೋರ್ಟ್ ಮತ್ತೆ ಒಂದು 4-5 ಸತಿ ಮಾಡಿ. ಒಂದ್ಸತಿ ಬೇಡ, ನಾವು ಹೇಳಿದೀವಿ ಸುಳ್ಳಲ್ವಾ. 4-5 ಸತಿ ಗ್ರೌಂಡ್ ರಿಪೋರ್ಟ್ ಮಾಡಿ. ಅಲ್ಲಿರೋ ಹಸು ಕರುಗಳು, ಗಿಡ ಮರಗಳನ್ನ ನೀವೇ ಲೆಕ್ಕ ತಗೊಳ್ಳಿ. ನಾವೇನಕ್ಕೂ ಬರಲ್ಲ. ನಿಮ್ಗೆ ಹಂಗೂ ಅದ್ರ ಶಕ್ತಿ ಮೀರಿ ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ಬೇಕು ಅಂದ್ರೆ ಮಾಡಿ. ಯಾಕಂದ್ರೆ ನಾವು ಪ್ರಕೃತಿಗಿಂತ ದೊಡ್ಡವ್ರು ಯಾರು ಇಲ್ಲ. ಅದನ್ನ ಮೀರಿ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಮಾಡಿ ಸರ್. ನಾನು ಅವ್ರಿಗೆ ಮನವಿ ಕೇಳ್ತಾ ಇರೋದು, ಯಾಕೆ ನಾವ್ ಏನ್ ಅನ್ಯಾಯ ಮಾಡಿದೀವಿ, ನಮ್ನ ರೈತರಲ್ಲ ಅಂತೀರಾ? ಮತ್ ನಾವ್ ರೈತರು ಅಂತ ಪ್ರೂವ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಸರ್? ಯಾಕಂದ್ರೆ ನಾವು ಬೆಳೆ ಬೆಳೆದಿದ್ದೀವಿ, ನೋಡಿದೀರಾ, ಎಲ್ಲ ಗೊತ್ತು ನಿಮ್ಗೆ. ಗೊತ್ತಿದ್ರು ರೈತರ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ರೈತರಲ್ದೆ ಮತ್ತೆ ಬೇರೆ ಏನಾದ್ರೂ ಇರ್ಬೇಕಲ್ವಾ? ಯಾವ ಟೈಟಲ್ ನೀವೇ ಕೊಟ್ಬಿಡಿ. ಯಾಕಂದ್ರೆ ನಾವು ರೈತರು ಅಂತ ನಾವು ಧೈರ್ಯವಾಗಿ ಹೇಳ್ಕೊತೀವಿ, ನೀವು ಇಲ್ಲ ಅಂತೀರಲ್ಲ. ಮತ್ ಯಾರು ಅಲ್ಲಿರೋ 5,000 ಜನ ಯಾರು ರೈತರ ಅಲ್ವಾ? ನೀವೇ ಹೇಳಿ. 21 ಹಳ್ಳಿ, 2 ಗ್ರಾಮ ಪಂಚಾಯತಿ, 9,600 ಎಕರೆ ಫಲವತ್ತಾದ ಕೃಷಿ ಭೂಮಿ. ಮತ್ತೆ ಅಲ್ಲಿ ವಿಶೇಷವಾಗಿ ಏನಂದ್ರೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದೀವಿ. ನಮ್ಮ ಆರ್ಥಿಕ ಸ್ವಾವಲಂಬನಕ್ಕೆ ಧಕ್ಕೆ ತರಬೇಡಿ. ನಾವ್ ಇವತ್ತು ಯಾವುದೇ ರೀತಿ ನಮ್ಗೆ ಏನ್ ಬೇಕೋ ಅದು ಖರ್ಚಿಗೆಲ್ಲ ನಮ್ಮ ಹತ್ರನೇ ನಾವು ಸಂಪಾದನೆ ಮಾಡೋ ಅಷ್ಟು ನಾವು ರೇಷ್ಮೆ ಮತ್ತೆ ಹೈನುಗಾರಿಕೆ ತಡ್ಸ್ಕೊಂಡಿದೀವಿ. ಅದ್ರ ಮೇಲೆ ನಮ್ಗೇನು ಸಾಮ್ರಾಜ್ಯ ಕಟ್ಟೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವೇ ಒಂದ್ 5 ಜನ ಕೆಲಸ ಕೊಡೋ ಅಷ್ಟು ನಾವು ಬೆಳೆದಿರುವಾಗ ನಾವ್ಯಾಕೆ ಸರ್ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು? ಅದರಿಂದ ನಾವ್ ಹೇಳ್ತಾ ಇದ್ದೀವಿ, ನಿಮ್ ರಾಜ್ಯ ಸಾಮ್ರಾಜ್ಯ ಕಟ್ಟೋದಿದ್ರೆ ಎಲ್ಲಾದ್ರೂ ಬಂಜರು ಭೂಮಿ ಕಟ್ಟಿ. ಅದಕ್ಕೆ ನಮ್ಗೆ ಇರೋದೇ ಇಲ್ಲ. ಈ ಫಲವತ್ತಾದ ಕೃಷಿ ಭೂಮಿ ಮತ್ತೆ ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ಅಸ್ತಿತ್ವ ಎಲ್ಲ ನಾಶ ಆಗ್ಬಿಡುತ್ತೆ. ಅದರಿಂದ ನಮ್ಗೆ ಅನುಕೂಲಗಳು 1%, 2% ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. 100ಕ್ಕೆ 99% ನಮ್ಗೆ ಅನಾನುಕೂಲನೇ ಆಗುತ್ತೆ. ಹಿಡ್ದಿಯಿಂದ ಸರ್ ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಿರೋ ಥರ ಡೆವಲಪ್ಮೆಂಟ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಊರು ಆಲ್ರೆಡಿ ಡೆವಲಪ್ ಆಗಿದೆ. ಈಗ ಮುಂಚೆ ಥರ ಈಗ ನೀವೇ ನೋಡಿದ್ದೀರಾ, ನಾವೆಲ್ಲ ಹಳ್ಳಿಲೇ ಬೆಳೆದಿರೋದು, ಹುಟ್ಟಿ ಬೆಳೆದಿರೋದೆಲ್ಲ. ಮುಂಚೆ ಅಷ್ಟು ಕಷ್ಟ ಇಲ್ಲ. ಮುಂಚೆ ಬಸ್ ಫೆಸಿಲಿಟಿ ಇರಲಿಲ್ಲ, ರೋಡ್ ಫೆಸಿಲಿಟಿ ಇರಲಿಲ್ಲ, ಸ್ಕೂಲ್ ಕಾಲೇಜ್ ಏನೂ ಇರಲಿಲ್ಲ. ಈಗ ಪ್ರತಿಯೊಂದು ಇದೆ. ನಾವು ಸಿಟಿಯಲ್ಲಿರೋರು ಹೆಂಗೆ ನಾವು ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ ಯೂಸ್ ಮಾಡ್ತೀವಿ, ಹಳ್ಳಿಯವರು ಯೂಸ್ ಮಾಡ್ತಾರೆ. ಪ್ರತಿಯೊಂದು ಅಲ್ಲಿಗೂ ಡೋರ್ ಟು ಡೋರ್ ಡೆಲಿವರಿ ಎಲ್ಲ ಆಗ್ತಿದೆ. ಈಗ ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಏನಿದೆ? ಕೆಲಸಕ್ಕೂ ಅಷ್ಟೇ. ಎಲ್ಲ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಎಲ್ಲ ಹತ್ತಿರ ಇದೆ, ನಮಗೆ ಹೋಗ್ತಿದ್ದಾರೆ, ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಇನ್ನು ಏನು ಮಾಡಬೇಕು ಅಂತಿದ್ದಾರೆ ಇವ್ರು? ಮಾಡಬೇಕು ಅಂತಿರೋದು ಒಂದೇ, ನಮ್ಮ ಜಮೀನನ್ನು ಕಿತ್ಕೊಂಡು ಬೇರೆಯವ್ರಿಗೆ ಹಂಚಿ ನಮ್ಮನ್ನು ಭಿಕ್ಷಕರನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ರಜಾ ಬಂದರೆ ಏನು ಮಾಡ್ತಾರೆ? ಸಿಟಿಲಿರೋರೆಲ್ಲ ಹಳ್ಳಿಗೆ ಹೋಗ್ತಾರೆ. ಈಗ ನಾವು ಎಲ್ಲಿಗೆ ಹೋಗಬೇಕು? ಹಳ್ಳಿಲಿರೋರು ನಾವು ಎಲ್ಲಿಗೆ ಹೋಗಬೇಕು? ಈಗ ಹೆಂಗಾಗಿದೆ ಅಂದರೆ, ಈ ಮೂವಿಲೆಲ್ಲ ತೋರಿಸ್ತಿದ್ರು, ಯಾರೋ ಒಬ್ಬ ರಾಜಕಾರಣಿನ, ಯಾರೋ ಒಬ್ಬ ಶ್ರೀಮಂತನ ಅಕ್ವೈರ್ ಮಾಡಿಕೊಂಡು ಸಡನ್ನಾಗಿ ಎಲ್ಲ JCB ತಂದು ಎಲ್ಲ ಇದನ್ನ ಡೆಮಾಲಿಷ್ ಮಾಡ್ತಿದ್ರು. ಈಗ ನಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ. ನಾವೇನೋ ದುಡ್ಡು ತೊಗೊಂಡು ಹೆಂಗೋ ಹೋಗ್ಬಿಡ್ತೀವಿ. ಇವ್ರು ಕೊಡ್ತಾರೇನೋ, ಕೊಡಲ್ಲ, ಕೊಡ್ತೀನಿ ಅಂದಿದ್ದಾರೆ, ಏನೋ ತೊಗೊಂಡು ಎಲ್ಗೋ ಹೋಗ್ಬಿಡ್ತೀವಿ. ಮಕ್ಳನ್ನ ಏನು ಮಾಡೋದು ಸರ್? ಈಗ ನಿಮಗೆ ಗೊತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಮಕ್ಳಿಗೆ ಎಲ್ಲಿ ಜಾಬ್ ಸಿಗುತ್ತೆ? ಏನೂ ಇಲ್ಲ ಅಂದರೆ ಕೊನೆಗೆ ನನ್ನ ಮಕ್ಕಳು ಬಂದು ಹೊಲದಲ್ಲಾದರೂ ದುಡ್ಕೊಂಡು ತಿಂದು ಜೀವನ ಸಾಗಿಸ್ತಾರೆ. ದನನೋ ಮೇಕೆನೋ ಏನೋ ಸಾಕ್ತೀವಿ ನಾವು. ನಮ್ಮ ಕೈಲಾಗಿದ್ದು ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತೀವಿ ನಾವು. ಏನೂ ಇಲ್ಲ ಅಂದರೆ ನಮ್ಮ ಮಕ್ಳನ್ನ ಏನು ಮಾಡೋದು? ಮಕ್ಳಿಗೆ ತಟ್ಟೆ ಕೊಟ್ಟು ಕೂರ್ಸೋದ ರೋಡಲ್ಲಿ ನಾವು? ಏನು ಮಾಡೋದು? ನಿಮಗೆ ಗೊತ್ತು ಎಜುಕೇಷನ್ ಸಿಸ್ಟಮ್ ಹೆಂಗಾಗಿದೆ ಅಂತ. ಜಾಬ್ ಅಂತೂ ಸಿಗಲ್ಲ. 100% ಗೌರ್ಮೆಂಟ್ ಜಾಬ್ ಇದ್ದಿದ್ದಕ್ಕೂ ಸಿಗಲ್ಲ. ಪ್ರೈವೇಟಲ್ಲಿ ಇದ್ದವ್ರು ಮನೆಗೆ ಹೋಗ್ತಿದ್ದಾರೆ. ಡೈಲಿ ಮೊಬೈಲ್ ನಾವು ಚೆಕ್ ಮಾಡ್ತೀವಿ ಸರ್. ನಾವು ಓದಿದ್ದೀವಿ ಅಲ್ಪ ಸ್ವಲ್ಪ. ನಾವು ಮೊಬೈಲ್ ಚೆಕ್ ಮಾಡ್ತೀವಿ, TV ನೋಡ್ತೀವಿ. ಎಲ್ಲರೂ ಮನೆಗೆ ಕಳಿಸ್ತಿದ್ದಾರೆ. ಇನ್ಫೋಸಿಸ್, ವಿಪ್ರೋ, ಕಾಗ್ನಿಸೆಂಟ್ ಎಲ್ಲದರಲ್ಲೂ ಕಳಿಸ್ತಿದ್ದಾರೆ. ನನ್ನ ಮಕ್ಕಳು ನಾನು ಎಲ್ಲಿಗೆ ಕಳಿಸ್ಲಿ? ನಂಗೆ 2 ಗಂಡು ಮಕ್ಳಿದ್ದಾರೆ. ಟೋಟಲ್ ಆಗಿ ನಮ್ಮ ಮನೇಲಿ 6 ಜನ ಮಕ್ಳಿದ್ದಾರೆ. ಎಲ್ಲರೂ ಓದಿ ಎಲ್ಲ ಒಳ್ಳೊಳ್ಳೆ ಪೋಸ್ಟಿಗೆ ಹೋಗಲ್ಲ. ಯಾರೋ ಒಬ್ಬ ಹೋಗ್ತಾನೆ. ಇನ್ನು ಮಿಕ್ಕಿದ 5 ಜನ ಏನು ಮಾಡೋದು ಸರ್? ಕೆರೆಗೋ ಬಾವಿಗೋ ತಳ್ಳೋದು, ಅದು ಇರಲ್ಲ. ಏನು ಮಾಡೋದು ಮಕ್ಳು ನಾವು? ನಮಗೋಸ್ಕರ ಅಲ್ಲ ಸರ್ ನಾವು ಕೇಳ್ತಿರೋದು, ನಮ್ಮ ಮಕ್ಳನ್ನ ಉಳಿಸಿ. ಈಗ ನಮ್ಮ ಮಕ್ಳು ಉಳಿಬೇಕಲ್ವಾ? ಈಗ ಇವ್ರು ಯಾರು ನಮಗೆ ಗ್ರ್ಯಾಂಡ್ ಜಮೀನಲ್ಲ. ಇನ್ನೊಂದು ಮೇಯ್ನಾಗಿ ನಾನು ಹೇಳ್ತಿರೋದು, ನೀವು ಗ್ರ್ಯಾಂಡ್ ಜಮೀನು ಕೊಟ್ಟರೆ ನಮ್ಮಿಂದ ಕಿತ್ಕೊಳ್ಳಿ. ಹೌದು, ನಾವು ಗ್ರ್ಯಾಂಟ್ ಮಾಡಿದ್ದು ಅಂತ. ಇದು ಯಾವುದೋ ಗ್ರ್ಯಾಂಡ್ ಜಮೀನಲ್ಲ. ನಮಗೆ ನಮ್ಮ ಹಿರಿಯರು ಕೊಟ್ಟಿರೋದು ಗ್ರ್ಯಾಂಡ್ ಅವ್ರು ನಮಗೆ ಕೊಟ್ಟೋಗಿದ್ದೇನಕ್ಕೆ? ಈಗ ಅವರಿಂದ ನಮಗೆ ಬಂದಿದೆ, ಎಷ್ಟೆಷ್ಟೋ ತಲೆಮಾರಿಂದ ನಮಗೆ ಬಂದಿದೆ. ನಾನು ನೆಕ್ಸ್ಟ್ ನನ್ನ ಮಕ್ಳಿಗೆ ಕೊಟ್ಟೋಗ್ಲಿಲ್ಲ ಅಂದರೆ ನಾನು ಬದುಕಿದ್ದು ಏನು ಯೂಸು?
ಹೋರಾಟ ಅದಕ್ಕೋಸ್ಕರ ಸರ್. ಭೂಮಿ ಬೇಕು, ಭೂಮಿ ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ಇಲ್ಲ. ರೈತ ಅಂದ್ರೆ ಭೂಮಿ, ಅವನ ಅಸ್ತಿತ್ವನೇ ಭೂಮಿ. ದಯವಿಟ್ಟು ಕಿತ್ಕೊಂಬೇಡಿ, ಯಾರ್ಯಾರು ಇದ್ದೀರಾ ದಯವಿಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿ. ನಮಗೂ ಸಾಕಾಗೋಗಿದೆ, ಎಲ್ಲರ ಹತ್ರನೂ ಸಪೋರ್ಟ್ ಕೇಳಿದ್ದೀವಿ, ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ಮನೆ ಮಕ್ಕಳು ಎಲ್ಲ ಬಿಟ್ಟು ಬರ್ತಿದ್ದೀವಿ. ಇವತ್ತಿಲ್ಲಿ ಬಂದಿದ್ದೀವಿ ಅಂದರೆ ಕೆಲಸ ಕಾರ್ಯ ಇಲ್ಲ ಅಂತಲ್ಲ, ಎಲ್ಲ ಬಿಟ್ಟು ಬರ್ತಾ ಇದ್ದೀವಿ. ಸ್ವಲ್ಪ ನಮ್ಮನ್ನು ನೋಡಿ, ನಾವು ಮನುಷ್ಯರ ನಿಮ್ಮ ಥರನೇ. ನಾವು ನೀವೇನು ತಿಂತೀರಾ ನಾವು ಅದೇ ತಿಂತಿದ್ದೀವಿ. ಎಲ್ಲೋ ಕಣ್ಣು ಮುಚ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ಹೇಳ್ಬಿಟ್ರೆ ಅದ್ರ ಯಾರನ್ನ ಸಮಾಜ ಒಪ್ಪುತ್ತೋ? ಅದನ್ನು ವಾಸ್ತವಾಂಶ ತಿಳ್ಕೊಬೇಕಾದ್ರೆ ಗ್ರೌಂಡ್ ರಿಪೋರ್ಟ್ ತಗೋಬೇಕು, ಅಲ್ಲಿಗೆ ಬರಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಡ್ರೋನ್ ಸರ್ವೆ ಮಾಡಿಸಿದ್ದೀವಿ, ನೀವು ಯಶವಂತ್ ಸರ್ ಹತ್ರ ಐತೆ ಬೇಕಾದ್ರೆ ತಗೊಂಡು ನೋಡಿ, ನೀವೇ ನೋಡಿ. ನಾವು ಎಲ್ಲ ಕಡೆನೂ ಕೂಡ ಎಲ್ಲರೂ ಕೂಡ ಕೊಟ್ಟಿದ್ದೀವಿ. ನಮ್ಮೂರಲ್ಲಿ ಬೆಳೆದೇ ಇರೋ ಪದಾರ್ಥನೇ ಇಲ್ಲ, ಎಲ್ಲ ಬೆಳಿತೀವಿ. ಇವತ್ತು ಬೆಂಗಳೂರಿಗೆ ಏನು ತರಕಾರಿ ಹಣ್ಣು ಹಂಪ್ಲುಗಳು ಬರ್ತಾ ಇದೆ ಎಲ್ಲ ನಮ್ಮ ಭಾಗದಿಂದನೇ ಅರ್ಧ ಬರೋದು. ಇವತ್ತು ಬನಶಂಕರಿ ಮಾರ್ಕೆಟ್ಗೆ ಸುಮಾರು ದಿನಕ್ಕೆ ಒಂದು 15-20 ಟೆಂಪೋ ತರಕಾರಿ ಬರುತ್ತೆ. ಬನಶಂಕರಿಗೆ ಬರುತ್ತೆ, ಅಲ್ಲಿ ಮಾಗಡಿ ರೋಡ್ಗೆ ಹೋಗುತ್ತೆ, ರಾಮನಗರ ಹೋಗುತ್ತೆ. ಎಚ್ಚೆತ್ತವಾಗಿ ತೆಂಗಿನಕಾಯಿ ಇವತ್ತು 3-4 ಲಕ್ಷ ತೆಂಗಿನ ಮರ ಇದೆ. ಆಮೇಲೆ ಹಾಲು ಒಂದು ತಿಂಗಳಿಗೆ KMFಗೆ ನಮ್ಮ ರೈತರುಗಳು 5-6 ಲಕ್ಷ ಲೀಟ್ರು ಹಾಲು ಕಳಿಸ್ತೀವಿ. ಇದರ ಕಂಪ್ಯೂಟರ್ನಲ್ಲಿ ಕಳ್ಸೋಕ್ಕಾಗತ್ತಾ? ರೇಷ್ಮೆ ಬೆಳಿತೀವಿ, 35 ಕೋಟಿ ವರ್ಷಕ್ಕೆ ಆದಾಯ ಇದೆ. 35 ಕೋಟಿ ಅದು ಕಂಪ್ಯೂಟ್ರಲ್ಲಿ ಬೆಳಿತೀವ? ರೈತರಲ್ವಾ ಇವರು? ಏಲಕ್ಕಿ ಬರಡು ಭೂಮಿಲಿ ಬೆಳೆಯೋಕ್ಕಾಗತ್ತಾ? ಇವತ್ತು ಬನ್ನಿ ಬೇಕಾದ್ರೆ ಪರೀಕ್ಷೆ ಮಾಡಿ. ನನ್ನ ಬೋರು 200 ಅಡಿಲಿ ಓಡ್ತಾ ಇದೆ, ನಮ್ಮ 4 ಬೋರ್ ಇದೆ. 200 ಅಡಿಲಿ ಬೋರ್ ಓಡ್ತವೆ. 100 ಅಡಿ 150 ಅಡಿಗೆ ನೀರು ಸಿಗುತ್ತೆ. ಇದು ಬರಡು ಭೂಮಿನಾ? ಬರಡು ಭೂಮಿಲಿ ಸಿಗುತ್ತಾ? ಹೇಳಕ್ಕೇನು ಸರ್? ಇವತ್ತು ತೆಂಗಿದೆ, ಮಾವಿದೆ, ಸಪೋಟ ಇದೆ, ಅಡಿಕೆ ಇದೆ. ಅಡಿಕೆ ನೋಡ್ಬೇಕು ನೀವು, ಯಾವ ಮಲೆನಾಡಲ್ಲೂ ಬೆಳೆಯಲ್ಲ ಅಡಿಕೆ. ಆ ರೀತಿ ಇಳ್ದು ಬರ್ತಾ ಇದೆ ನಮ್ಮಲ್ಲಿ. ಯಾವುದೇ ಕಾರಣಕ್ಕೂ ಭೂಮಿ ಸರ್ ಯಾವುದೇ ಕಾರಣಕ್ಕೂ ಅಲ್ಲ. ಅವ್ರು ಏನೇ ಅಲ್ಲ, ಯಾವಾಗ ತಂದು ಇವತ್ತು ಅವರೆಲ್ಲ ನೋಟಿಫಿಕೇಶನ್ ಆಗ್ಬೋದು, ಇನ್ನೊಂದು ದಬ್ಬಾಳಿಕೆಯಿಂದಾನೇ ಮಾಡ್ತಾ ಇರೋದು. ಇವತ್ತು ಫಿಲಮ್ನವ್ರು ನೋಟಿಫಿಕೇಶನ್ ಮಾಡಿದ್ರು, ಯಾರನ್ನ ರೈತನ ಕರೆದು ಸಭೆ ಮಾಡಿದ್ರಾ? ಇಲ್ಲ ಆ ಭಾಗದ ಶಾಸಕರು ಮಾಡಿದ್ರಾ? ಇಲ್ಲ DC ಅವ್ರು ಕರೆದು ಮಾಡಿದ್ರಾ? ಏನೂ ಇಲ್ಲ. ಏಕಾಏಕಿ ಫಿಲಮ್ನವ್ರಿಗೆ ನೋಟಿಫಿಕೇಶನ್ ಮಾಡಿದ್ರು. ಅದಾದ್ಮೇಲೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 428-29 ದಿನ ಇವತ್ತಿಗೆ ನಾವು ರಸ್ತೆ ಮಗ್ಲಲ್ಲಿ ಕೂತ್ಕೊಂಡು ಒಂದು ದೇವಸ್ಥಾನ ಕೆಳಗಡೆ ಮುಂದೆ ತಾರ್ಪಾಲ್ ಹಾಕೊಂಡು ಧರಣಿ ಮಾಡ್ತಾ ಇದೀವಿ. ಅಹೋರಾತ್ರಿ ಚರಂಡಿ, ಹೆಂಗಸರು, ಮಕ್ಕಳು, ವೃದ್ಧರು, ವಯಸ್ಸಾದವರು ಎಲ್ಲನೂ ಕೂತ್ಕೊಂಡು ಅಲ್ಲಿ ಸೊಳ್ಳೆಗಳು ಕಟ್ಟಿಸ್ಕೊಂಡು ಧರಣಿ ಮಾಡ್ತಾ ಇದೀವಿ. ಯಾರು ನಿಮ್ಮ ರೈತರ ಸಮಸ್ಯೆ ಏನು ಎತ್ತ ಅಂತ ಕೇಳಿದವರಿಲ್ಲ. ಇಲ್ಲಿವರೆಗೂ ರೈತರ ನಿದ್ದ ಹಾಕೊಂಡು ಉಳಿದಿರೋಂಥ ಸರ್ಕಾರ ಯಾವುದೂ ಇಲ್ಲ. ಇದೆಯಾ? ಯಾವುದನ್ನ ಉದಾಹರಣೆ ಕೊಡ್ತೀರಾ? ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅನ್ನ ರೈತ ಬೆಳೆದಿರೋ ಇನ್ಯಾರು ಬೆಳೆಯೋಕೆ? ದೇವನಹಳ್ಳಿದು 1777 ಎಕರೆ, ಇದು 9640 ಎಕರೆ. 9640 ಎಕರೆ ಭೂಮಿ ಕೂಡ ವರ್ಷದ 365 ದಿನವೂ ನೀರಾವರಿ ಸೌಲಭ್ಯ ಇರತಕ್ಕಂಥ ಮತ್ತು ಬಹುವಾರ್ಷಿಕ ಬೆಳೆ ಇರತಕ್ಕಂಥ ಒಂದು ಸಮೃದ್ಧ ಕೃಷಿ ಪ್ರದೇಶ. ನೀವು ಮಲೆನಾಡನ್ನು ನೋಡಿದ್ರೆ ಕೂಡ ಇದು ಮಲೆನಾಡಿಗಿಂತ ಇದು ಉತ್ತಮವಾಗಿದೆ ಅನ್ನುವಂಥ ಅಭಿಪ್ರಾಯ ಬರುವಂಥ ರೀತಿ ರೈತರು ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಅಪಾರ ಶ್ರಮ ಮತ್ತು ಬಂಡವಾಳ ಹಾಕಿ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಟೌನ್ಶಿಪ್ನಲ್ಲಿ ಸಾವಿರಾರು ಜನಕ್ಕಲ್ಲ, ಒಬ್ಬನಿಗೂ ಕೂಡ ಉದ್ಯೋಗ ಸಿಗಲ್ಲ. ಇದಕ್ಕೆ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ? ಕೆಂಪೇಗೌಡ ಬಡಾವಣೆಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ? ಸೂರ್ಯ ಸಿಟಿಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ? ಕೆಂಪೇಗೌಡ ಬಡಾವಣೆ ಮಾಡುವಾಗ, ಶಿವರಾಮ್ ಕಾರಂತ ಬಡಾವಣೆ ಮಾಡುವಾಗ, ಸೂರ್ಯ ಸಿಟಿ ಬಡಾವಣೆ ಮಾಡುವಾಗ ಇದೇ ಮಾತನ್ನು ಹೇಳಿದ್ರು, ಬೆಂಗಳೂರಿನ ದಟ್ಟಣೆ ಎಲ್ಲ ಕಡಿಮೆ ಮಾಡಿಬಿಡ್ತೀವಿ ಅಂತ. ಏನಾಯಿತು? ಸೂರ್ಯ ಸಿಟಿನಲ್ಲಿ 75-80 ಭಾಗ ಖಾಲಿ ಇದೆ. ಶಿವರಾಮ್ ಕಾರಂತ ಬಡಾವಣೆ 30 ವರ್ಷ ಆಯಿತು, ಒಬ್ರಿಗೂ ಪರಿಹಾರ ಸಿಕ್ಕಿಲ್ಲ. ಅಲ್ಲೂ ಕೂಡ ಶೇಕಡ 80-90ರಷ್ಟು ಸೈಟ್ಗಳು ಖಾಲಿಯವೆ. ಜಮೀನುಗಳಿಗೆ ಸೈಟ್ಗಳು ಕೊಡ್ತೀವಿ ಪರಿಹಾರ ಅಂತಂದ್ರು. ಇವತ್ತು ಅಭಿವೃದ್ಧಿ ಶುಲ್ಕ ಕಟ್ಟಿ ಅಂತೇಳಿ ರೈತರಿಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟು, ಹೈಕೋರ್ಟ್ನಲ್ಲೆಲ್ಲ ವಿಚಾರಣಾ ಆಯೋಗಗಳೆಲ್ಲ ಈಗ ರಚನೆ ಆಗಿಬಿಟ್ಟಿವೆ. ಕೆಂಪೇಗೌಡ ಬಡಾವಣೆಯಲ್ಲಿದೆ, ಒಂದು ಚರಂಡಿ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಮಾಡೋಕ್ಕಾಗಿಲ್ಲ. ಬೆಂಗಳೂರಿನ ಒಳಗೆ ಮತ್ತು ಬೆಂಗಳೂರಿನ ಆಸುಪಾಸಿನಲ್ಲಿ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂಥವೇ ಖಾಲಿ ಇರುವಾಗ ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 3-4 ಲಕ್ಷ ಅಪಾರ್ಟ್ಮೆಂಟ್ ಮನೆಗಳು ಖಾಲಿವೆ ಅಂತೇಳಿ ವಿವಿಧ ರೀತಿಯ ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಹಂಗಾಗಿ ವ್ಯವಸಾಯದಲ್ಲಿ ಉದ್ಯೋಗ ಇದೆ, ವಸತಿ ಬಡಾವಣೆಯಲ್ಲಿ ಉದ್ಯೋಗ ಇಲ್ಲ. DK ಶಿವಕುಮಾರ್ ಅವರು ಯಾಕೆ ಆ ರೀತಿ ಪಟ್ಟು ಬಿದ್ದಿದ್ದಾರೆ ಅಂದರೆ, ಅವರು ಸ್ವತಃ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರು ಯಾರ್ಯಾರ ಜೊತೆಲಿ ಏನೇನು ಎಷ್ಟೆಷ್ಟು ಕೋಟಿ ರೂಪಾಯಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಎಷ್ಟು ಅದು ನಮಗೆ ಅದು ಗೊತ್ತಿಲ್ಲ. ಅದನ್ನ DK ಶಿವಕುಮಾರ್ ಅವರು ಹೇಳಬೇಕು. ಆದರೆ DK ಶಿವಕುಮಾರ್ ಅವರು ಒಬ್ಬ ಉಪಮುಖ್ಯಮಂತ್ರಿಯಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಅನುಗುಣವಾಗಿ ನಡ್ಕೊಳ್ತೀನಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿರೋರು ಈ ರೀತಿ ಒಬ್ಬ ಉದ್ಯಮಿಯ ರೀತಿನಲ್ಲಿ ಮಾತಾಡ್ತಕ್ಕಂಥದ್ದು, ಒಬ್ಬ ರೈತರನ್ನ ಬಲಿ ತಕ್ಕೊಂಡು ಏನೋ ಒಬ್ಬ ರಿಯಲ್ ಎಸ್ಟೇಟ್, ಒಬ್ಬ 3ನೇ ದರ್ಜೆ ರಿಯಲ್ ಎಸ್ಟೇಟ್ ಉದ್ಯಮಿ ರೀತಿ ಮಾತಾಡ್ತಕ್ಕಂಥದ್ದು ಆ ಹುದ್ದೆಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ.